ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದಿತ್ತಿಯಂತಿರಬೇಕು, ನುಡಿದರೆ ಪುಟಿಕದ ಶಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಔದೌದೆನಬೇಕು ಅಂದ್ರು ಬಸವಣ್ಣ. ಆದರೆ ನೀನ್ ನುಡಿದ್ರೆ ಲಿಂಗ ಇರ್ಲಿ ಈ ರಂಗನೂ ಮೆಚ್ಚೋ ಹಾಗಿಲ್ವಲ್ಲಿ. ಏನು ಬಂದೋಗಿ ನಿನ್ನ ಹಾಳ ಬಾಯಿಗೆ ಏನೇನೋ ಮಾತಾಡ್ತೀಯಲ್ಲ. ಕಂಡೋರ್ ಮನೆ ಹೆಣ್ಮಕ್ಳು ಕಣೆಯವರು, ನಮ್ಮ ಮನೆಗೆ ಬಂದಾಗ ಮನೆ ಮಕ್ಕಳಿಗಿಂತ ಚೆನ್ನಾಗಿ ನೋಡ್ಕೋಬೇಕು ಅವ್ರನ್ನ. ಪ್ರಾರಬ್ಧವೇ. ನೀವ್ ಯಾವಾಗ್ಲೂ ನನ್ನನ್ನೇ ಬೈಯೋದಾಗೋಯ್ತು. ತಪ್ಪು ಮಾಡಿರೋದು ಆ ಮೀನಾ ಸೂರ್ಯ, ಅವ್ರನ್ನ ಬೈಯೋದ್ ಬಿಟ್ಬಿಟ್ಟು ನನ್ನೇ ಬೈತಿರಲ್ಲ. ಏನೇ ತಪ್ಪಾಗಿರೋದು? ಏನ್ ತಪ್ಪು ಮಾಡಿದ್ದಾರೆ? ಅಲ್ಲ ರೀ, ನಿನ್ನೆ ಹೊಸ್ತಾಗಿ ರವಿ ಶ್ರುತಿ ಮನೆಗೆ ಬಂದಿರೋದು. ಪಾಪ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ನಿಮ್ ರೂಮ್ ಕೊಡಿ ಅನ್ನೋದ್ರಲ್ಲಿ ಏನ್ರಿ ತಪ್ಪಿದೆ? ತಪ್ಪೇ ಕಣೆ, ಅದು ತಪ್ಪೇ. ಇದನ್ನೇ ಹೇಳ್ತಿರೋದು. ನಿಮ್ಗೆ ಯಾರು ತಪ್ಪು ಮಾಡಿದ್ರು ಕಾಣೋದಿಲ್ಲ, ಆದ್ರೆ ಎಲ್ಲದಕ್ಕೂ ಸಿಕ್ಕಾಕೊಳ್ಳೋದು ನಾನೊಬ್ಳೆ. ಯಾಕೆ ಅಂದ್ರೆ ನೀನು ಮಾಡೋ ತಪ್ಪು ಕಣೆ, ಅದಕ್ಕೆ ನೀನು ಸಿಕ್ಕಾಕೋತೀಯ. ಅವರು ಗಂಡ ಹೆಂಡತಿ ಕಣೆ, ಅವ್ರಿಗೂ ಒಂದು ಪರ್ಸನಲ್ ಜೀವನ ಅಂತ ಇರಲ್ವೇನೆ. ಒಂದು ಕಣ್ಣಿಗೆ ಜೇನು, ಒಂದು ಕಣ್ಣಿಗೆ ಏನು ಹಾಕುವಂತ ಕೆಲಸ ಮಾಡ್ತೀಯಲ್ಲ ನೀನು. ಆಯ್ತು, ನಿನಗೇನೋ ಹೇಳಬೇಕು ಅಂತ ಅನ್ನಿಸ್ತು, ಆದ್ರೆ ಹೇಳಕ್ಕೆ ಒಂದು ರೀತಿ ನೀತಿ ಒಂದು ಕ್ರಮ ಅಂತ ಇರಲ್ವೇನೆ. ಏನು ಹೇಳಿದೆ ನೀನು? ರವಿ ಬರೋಕ್ ಮುಂಚೆ ಏನು ಹೇಳಿದೆ ನೀನು? 3 ಮಕ್ಕಳು ಜೊತೆಲೇ ಇರಬೇಕು, ಅದಕ್ಕೆ ರವಿ ಬರಬೇಕು ಮನೆಗೆ ಅಂತ ಹೇಳಿದ್ವಿ ಇಲ್ವ ನೀನು? ಹೇಳಿದೆ ತಾನೆ? ಅದು ನಾನು ಹೌದೋ ಇಲ್ವೋ ಅಂದೆ. 3 ಮಕ್ಕಳು ಜೊತೆಲಿರಬೇಕು ಅನ್ನೋ ಹಾಗೆ 3 ಸೊಸೆಯಂದ್ರು ಜೊತೆಲೇ ಇರಬೇಕು ಅಂತ ಯಾಕೆ ಅಂದ್ಕೊಳ್ಳಲ್ಲ ನೀನು? ಯಾಕೆ ಅಂದ್ಕೊಳ್ಳಲ್ಲ? ನಾನು ಯಾರನ್ನೂ ದೂರ ಮಾಡಿಲ್ಲಪ್ಪ. ಇಡೀ ರಾತ್ರಿ ಹೊರಗಡೆ ಚಳಿನಲ್ಲಿ ಸೂರ್ಯ ಮೀನಾ ಮಲಗಿದ್ರಲ್ಲ, ಯಾಕೆ? ಇದೊಳ್ಳೆ ಕಥೆ ಆಯ್ತಲ್ಲ, ಹಾಲಲ್ಲೇ ಬಿತ್ಕೋಬೇಕಿತ್ತು. ನಾನು ಹೇಳಿದ್ನ ಅವ್ರನ್ನ ಹೊರಗಡೆ ಹೋಗಿ ಬಿತ್ಕೊಳ್ಳಿ ಅಂತ. ರೂಮಿಂದ ಹೊರಗಡೆ ಬಿದ್ದುಗಳು ಅಂತ ಹೇಳಿದವಳು ನೀನ್ ತಾನೆ? ಇದೊಳ್ಳೆ ಚೆನ್ನಾಗಿದೆಯಲ್ರಿ ನೀವು ಹೇಳೋದು. ಅವಳು ನಿಮ್ಮ ಮೇಲಧಿಕಾರಿ ಮಗಳು, ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡಿ ಬಂದವಳು. ಅವಳನ್ನ ನೆಲದ ಮೇಲೆ ಮಲಗಿಸಕ್ಕಾಗತ್ತಾ? ಅವಳು ಸ್ವಲ್ಪ ಚೆನ್ನಾಗಿರ್ಲಿ ಅಂತ ಆಸೆ ಪಟ್ಟಿದ್ದು ಏನ್ ತಪ್ಪು ಹೇಳಿ? ರೋಹಿಣಿನೂ ಶ್ರೀಮಂತೆ, ಶ್ರುತಿನೂ ಶ್ರೀಮಂತೆ, ಮೀರಾ ಮಾತ ಕಡು ಬಡವಳು. ಬಡವಳಾಗಿದ್ದಕ್ಕೆ ಅವಳು ಹೇಗೋ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ಯಲ್ಲ, ಅದು ತಪ್ಪು ಒಂದೇ. 3 ಮಕ್ಕಳು ನಮ್ಮ ಸೊಸೆ ಕಣೆ. ಈ ತರ ಭೇದ ಭಾವ ಮಾಡಿ ಎಲ್ಲರ ಕೈಲೂ ಚೀತು ಅಂತ ಯಾಕೆ ಅನಿಸ್ಕೋತೀಯ? ಯಾರು ಯಾಕಂತಾರ ನನ್ನನ್ನ ಅನ್ನೋದೆಲ್ಲ ಇದನ್ನಲ್ಲ ನಿಮ್ಮ ಮಗ ಸೂರ್ಯ, ಅವನೇ. ನಿನ್ನ ಮಗ ಕೂಡ. ಬೇರೆ ಯಾರಾದ್ರೂ ಅವನ ಹೆಂಡತಿಗೆ ಇದೇ ಮಾತನ್ನ ಆಡಿದ್ರೆ ಅವ್ರ ನಾಲ್ಗೆ ಸೀಳಿ ಉಪ್ಪು ತುರುಕ್ ಬಿಡ್ತಿದ್ದ, ಗೊತ್ತಾ? ಅದೊಂದೇ ಬಾಕಿ ಇರೋದು. ಹೋಗಿ ಹೇಳಿ ನಿಮ್ಮ ಮಗನಿಗೆ ನಿಮ್ಮ ಅಮ್ಮನ ಹೊಡಿ ಬಡಿ ನಾಲ್ಗೆ ಕತ್ತರಿಸಿ ಉಪ್ಪು ತುರುಕು ಅಂತ. ನಿನ್ನ ಮಾತುಗಳನ್ನ ಕೇಳ್ತಿದ್ರೆ ನನಗೆ ಈ ಮನೆ ಭವಿಷ್ಯನೇ ಕಣ್ಮುಂದೆ ಬರ್ತಾ ಇದೆ ಕಣೆ. ಸತ್ಯ ಹೇಳ್ತೀನಿ ಕೇಳ್ಕೋ ಶಾಂತಿ, ಯಾವ ಮನೆ ಒಗ್ಗಟ್ಟಾಗಿರ್ಲಿ, ಎಲ್ಲ ಚೆನ್ನಾಗಿರ್ಲಿ ಅಂತ ನೀನು ಆಸೆ ಪಟ್ಟಿದೆಯೋ, ಆ ಮನೇನ ನೀನೇ ಚಿತ್ರ ಮಾಡಕ್ಬಿಡ್ತೀಯ. ಮನೆ ಸರ್ವನಾಶ ಆಗೋಗ್ಬಿಡುತ್ತೆ. ಅಯ್ಯೋ ಯಾಕ್ರಿ ಈಗೆಲ್ಲ ಮಾತಾಡಿ ಭಯಪಡಿಸ್ತೀರಾ ನೀವು? ನೀನು ಮಾಡ್ತಾರದು ಹಾಗಿದೆ ಕಣೆ. ಅವ್ರ ಮೇಲು ಇವ್ರ ಕೀಳು, ಅವ್ರ ಬಡವರು ಇವ್ರು ಶ್ರೀಮಂತರು ಅಂತ ಯಾಕೆ ಯಾವಾಗ್ಲೂ ಒಂದೇ ಸಮನೆ ಬಡ್ಕೋತೀಯ? ಹಾಲು ಒಂದು ರೇಟ್ ಇರುತ್ತೆ, ಮೊಸರು ಒಂದು ರೇಟ್ ಇರುತ್ತೆ, ಬೆಣ್ಣೆ ಒಂದು ರೇಟ್ ಇರುತ್ತೆ, ತುಪ್ಪ ಒಂದು ರೇಟ್ ಇರುತ್ತೆ. ಮೊಸರು ಬೆಣ್ಣೆ ತುಪ್ಪಕ್ಕೆ ಹಾಲಿಗಿಂತ ಸ್ವಲ್ಪ ಜಾಸ್ತಿ ರೇಟ್ ಇರಬಹುದು, ಆದರೆ ಆ 3ರ ಹುಟ್ಟಿಗೆ ಕಾರಣ ಹಾಲು ಅನ್ನೋದನ್ನ ಮರಿಬೇಡ ಕಣೆ. ರೋಹಿಣಿ ಮತ್ತೆ ಶ್ರುತಿ ಈ ಮನೆ ಸೊಸೆರೆ, ಆದರೆ ಹಿರಿ ಸೊಸೆ ಮೀನಾ ಅನ್ನೋದನ್ನ ಮರಿಬೇಡ. ನೀನು ಹೇಳಿದ್ದೆಲ್ಲ ಕೇಳಿ ಮಾಡುವಂದಿದ್ದೆಲ್ಲ ಮಾಡಿಕೊಂಡು ಹಗಲು ರಾತ್ರಿ ಕತ್ತೆ ಚಾಕ್ರಿ ಮಾಡಿಕೊಂಡು ಕಡೆಗೆ ನಿನ್ನ ಕೈಲಿ ಅನಿಸ್ಕೋತಾ ಇದೆಯಲ್ಲ ಆ ಮಗು ಪಾಪ. ಇಷ್ಟೆಲ್ಲ ಮಾಡಿದ ಆ ಮಗು ಮೇಲೆ ಇಷ್ಟೊಂದು ತಿರಸ್ಕಾರದಿಂದ ನೋಡ್ತೀಯಲ್ಲೇ, ಅದೇ ಥರ ಮಾತಾಡ್ತಿಯಲ್ಲೇ, ಹೇಗೆ ಮನಸ್ಸು ಬರುತ್ತೆ ನಿನಗೆ? ನಿನ್ನ ಹತ್ರ ಹೀಗೆ ಹಣೆ ಚೆಚ್ಕೊಳ್ಳೋ ಬದಲು ಇನ್ನೊಂದು ಸರಿ ನನ್ನ ಎದೆ ಹೊಡ್ಕೊಂಡು ಸಾಯದೆ ವಾಸಿಕಣ. ನೀವ್ ಏನ್ ಬೇಕಾದ್ರೂ ಹೇಳಿ, ಎಷ್ಟು ಬೇಕಾದ್ರೂ ಬೈರಿ, ಆದ್ರೆ ಸಾಯೋ ಮಾತೆಲ್ಲ ಆಡ್ಬೇಡಿ. ಈಗ ನಾನು ಏನ್ ಮಾಡ್ಬೇಕು ಅದನ್ನ ಹೇಳಿ. ತೆಪ್ಪಗಿದ್ರೆ ಸಾಕು. ಹಾಗಿದ್ರೆ ಈ ಸಮಸ್ಯೆಗೆ ಪರಿಹಾರ ನನ್ನ ಹತ್ರ ಇದೆ. ನಾನು ಏನೋ ಒಂದು ನಿರ್ಧಾರ ಮಾಡಿದ್ದೀನಿ.
ನೀನು ಎಲ್ಲರ ಮುಂದೆ ಹೇಳ್ತೀನಿ. ಬಾ ನಡಿ. ಎಲ್ಲಾರನ್ನು ಕರಿ. ಮನೋಜ, ಮನೋಜ, ಈ ಮನೇಲಿ ಮನೋಜ ಒಬ್ಬನೇನ ಇರೋದು, ಎಲ್ಲಾರು ಕರೀರಿ ಹಿಂದೆ. ಇರಿ ಕರೀತೇನೆ. ಏ ಮೀನಾ, ಮೀನಾ, ಮತ್ತೆ ಕರೀತಾರ ಇವಳ ಮತ್ತೆ ಬೈಯಕ್ಕ? ಅಯ್ಯೋ ನೋಡ್ರಿ ಇವನ್ನ. ನಾನಪ್ಪ ಬರಕ್ಕೆ ಹೇಳಿದ್ದೆ. ನೀನಾ? ಹಂಗಂದ್ರೆ ಸರಿ, ಹೇಳಪ್ಪ ಏನು ವಿಷಯ? ಎಲ್ಲರೂ ಕೂತ್ಕೊಳ್ಳಿ, ಮಾತಾಡ್ಬೇಕು. ಏಯ್, ಸುಮ್ಮನೆ ಕರೆಯಲ್ಲ ಕಾಣಲ್ಲ ನಾನು ಪೆಂಗ್ಯ ಅಂತ. ಪೆಂಗ್ಯ 100ಕ್ಕೆ 100 100% ಡಿಟ್ಟೋ ಡಿಟ್ಟೋ ದೊಡ್ಡ ಶಿಖಾಮಣಿ ಪೆಂಗ್ಯಪ್ಪ ನೀನು. ಮಾತಾಡೋದು ನಿಲ್ಸಿ, ಹೋಗಿ ಎಲ್ಲಾದ್ರೂ ಜಾಗ ಹುಡ್ಕೋ ಫಸ್ಟು. ಏನು ಬೇಕಾಗಿಲ್ಲ, ನಾವು ನಿಂತ್ಕೊಂಡೆ ಮಾತಾಡ್ತೀವಿ. ನಾನೇ ನೀನಾ? ನಿಂತ್ರೆ ಮಂಡಿ ನೋವು, ಕುಂತ್ರೆ ಕೂ ನೋವು ಅನ್ನೋಕ್ಕೆ. ಓ ದೇವ್ರೇ, ಶುರು ಮಾಡ್ಬಿಟ್ಟ ಮತ್ತೆ. ನಿಂತ್ಕೊಂಡು ನಿಯತ್ತಾಗಿ ದುಡಿಯೋ ದೇಹ ಕಣ ಇದು, ಸುಸ್ತಾಗಿರುತ್ತೆ. ನೀನ್ ಹೇಗಿದ್ರು ಕೂತ್ಕೊಂತಾನೆ ಕೆಲಸ ಮಾಡೋದು, ನಿಂತ್ಕೊಂಡೇ ಇರು. ಅಣ್ಣ ಅನ್ನೋದಿಲ್ಲ, ತಮ್ಮ ಅನ್ನೋದಿಲ್ಲ, ಎಲ್ರಿಗೂ ಮೋಸ ಮಾಡ್ತೀಯ, ಎಲ್ರ ಜೊತೆ ಜಗಳ ಮಾಡ್ತೀಯ. ನಿಯತ್ತಿದ್ಯಾ ನಿನ್ಗೆ? ಏಯ್, ನಿಯತ್ತು ಬಗ್ಗೆ ಎಲ್ಲ ಮಾತಾಡ್ಬೇಡ ನನ್ನ ಹತ್ರ ನೀನು. ನನ್ನಂತ ನಿಯತ್ತಿನ ಏನೊಂದಿಲ್ಲ. ಎಲ್ಲೋ 27 lakhs ಎಲ್ಲೋ ತಂದ್ಕೊಟ್ಟಿಲ್ಲ ನೀನು? ಲೇ, 27 ಲಕ್ಷ ಕೊಡದೇ ಇದ್ರೇನೋ, ತಿಂಗಳ ಮನೆಗೆ ದುಡ್ಡು ಎಣಿಸ್ತಾ ಇದ್ದೀನಿ. ಇನ್ನಾಗಿ 2 ದಿನ ಕೆಲ್ಸಕ್ಕೆ ಹೋಗೋದು, 3ನೇ ದಿನ ಮನೇಲಿ ಕೂತ್ಕೊಂಡು ಬೆರಳಿನಡಿಕೆ ತೆಗಿಯಲ್ಲ. ಕಷ್ಟಪಟ್ಟು ದುಡಿತೀನಿ. ಯಾಕೆ ಈಗೆಲ್ಲ ಹೇಳ್ತಿದ್ದೀರಾ? ಇವರು ಕಷ್ಟಪಟ್ಟೆ ದುಡಿತಿದ್ದಾರೆ. ಏನೋ ಪಾರ್ಕ್ ಬೆಂಚ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾರಲ್ಲ, ಅವ್ರ ತರ ಏನ್ ಮಾಡ್ತಿಲ್ಲ. ಎಲ್ಲಿ ಹೋದ್ರು ಕೊನೆಗೆ ನನ್ನ ಮ್ಯಾಟ್ರಿಗೆ ಬರುತ್ತೆ. ಯಾಕ ಸೈಲೆಂಟ್ ಆಗೋದೆ? ಮಾತು ನಿಂತೋಯ್ತಾ? ಮಾತಾಡಲೇ. ಜಗಳ ಮಾಡಬೇಕು ಅಂದ್ರೆ ಕಾಯ್ತಾ ಇರ್ತೀಯಲ್ಲ ನೀನು. ಬಾ ಬಂದ್ಬಿಡಪ್ಪ, ಜಗಳ ಮಾಡ್ಬಿಡೋಣ ಈಗ. ಅದು ಯಾರು ಗೆಲ್ತಾರ ಸೋಲ್ತಾರೆ ನೋಡಿ ಬಿಡೋಣ. ಆಯ್ತಪ್ಪ, ಆಯ್ತು. ಇಬ್ರು ಜಗಳ ಮಾಡ್ಕೊಂಡು ಹೊಡೆದಾಡ್ಕೊಂಡು ತಲೆ ಹೊಡ್ಕೊಳ್ಳಿ. ಯಾರು ಉಳಿದಿರ್ತಾರೆ ಅವ್ರ ಹತ್ರ ಬಂದು ನಾನು ಮಾತಾಡ್ತೀನಿ. ಒಟ್ಟಲ್ಲಿ ನಾನು ಬದುಕಿರೋದು ನಿಮ್ಗೆ ನೆಮ್ಮದಿ ಇಲ್ಲ ಕಣ್ರೋ, ನೆಮ್ಮದಿ ಇಲ್ಲ ಅಲ್ಲ? ಅಪ್ಪ ಪ್ಲೀಸ್ ಅಪ್ಪ, ನೀನು ಸಮಾಧಾನ ಮಾಡ್ಕೊ, ಕೂತ್ಕೋ. ಸೈಲೆಂಟ್ ಆಗಿರ್ತೀವಿ, ಕೂತ್ಕೊಳ್ಳಿ. ನೀನು ಹೇಳಪ್ಪ, ಅದು ಏನು ಹೇಳ್ಬೇಕು ಅಂದ್ಕೊಂಡಿದ್ದೀಯ ಹೇಳು. ಆಯ್ತಪ್ಪ, ನೀನು ಮಾತಾಡಪ್ಪ, ನೀನು ಮಾತಾಡು. ಏನಾಯ್ತು ಆಯ್ತು ಅಲ್ಲ, ಅಪ್ಪ ಅದೊಂದು ಕರೆದಿದ್ದಾನೆ, ಅವ್ರು ಏನೋ 4 ವಿಷಯ ಹೇಳ್ತಾನೆ, ಕೇಳೋಣ ಅನ್ನೋದು ಅದೇನು ಇಲ್ವೇ ಇಲ್ಲಲ್ಲ? ನೀವೆಲ್ಲ ರಾಮ ಲಕ್ಷ್ಮಣನ್ ಥರ ಇರ್ತೀರಾ ಅಂದ್ಕೊಂಡಿದ್ದೆ, ಆದ್ರೆ ವಾಲಿ ಸುಗ್ರೀವನ್ ಥರ ಜಗಳ ಆಡ್ಕೊಂಡು ಸಾಯ್ತೀರಿ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿರಲಪ್ಪ. ಸಾರಿಪ್ಪ ಅಪ್ಪ, ನಿನ್ನ ಮನ್ಸಿಗೆ ಬೇಜಾರು ಮಾಡ್ಕೋಬೇಡಪ್ಪ. ಅದು ಏನು ಹೇಳಬೇಕು ಅಂತಿದ್ಯಾ ಹೇಳು. ಮನೆ ಎಷ್ಟೇ ಶಾಂತವಾಗಿರ್ಲಿ ಅಂತ ಎಷ್ಟು ಸಲ ಅಂದ್ಕೊಂಡ್ರು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಏನಾದ್ರು ಒಂದು ವ್ಯಾಜ್ಯ ಕ್ರಿಯೇಟ್ ಆಗ್ತಾನೇ ಇದೆ. ಅದರಲ್ಲಿ ಹೊಸ ಅದೊಂದು ಸೇರ್ಪಡೆ, ಮಲಗೋ ಕೊನೆ ವಿಚಾರ.